ನಮ್ಮ ಜೀವನದಲ್ಲಿ ಬರತಕ್ಕಂಥ ಎಷ್ಟೋ ಸಮಸ್ಯೆಗಳನ್ನು ನಮ್ಮ ಜೊತೆಯಲ್ಲಿ ನಾವು ಮಾತಾಡುವುದನ್ನು ಕಲಿಯಬೇಕು. ನಾವು ಸರಳವಾಗಿ ಬಗೆಹರಿಸ್ಬೋದು. ನಮಸ್ಕಾರ ಸ್ನೇಹಿತರೆ. ನಮ್ಮ ಜೀವನದಲ್ಲಿ ಬರತಕ್ಕಂಥ ಎಷ್ಟೋ ಸಮಸ್ಯೆಗಳನ್ನು ನಾವು ಸರಳವಾಗಿ ಬಗೆಹರಿಸ್ಬೋದು. ಹೇಗಪ್ಪ ಅಂದರೆ ನಮ್ಮ ಜೊತೆಯಲ್ಲಿ ನಾವು ಮಾತಾಡುವುದನ್ನು ಕಲಿಯಬೇಕು. ಇದೊಂದು ಶ್ರೇಷ್ಠವಾದ ಧ್ಯಾನ. ನಾವು ನಮ್ಮ ಸಮಸ್ಯೆಗಳನ್ನು ಎಲ್ಲರ ಜೊತೆ ಹೇಳ್ಕೊತೀವಿ, ಅದು ನಮ್ಮ ಜೊತೆ ಹೇಳ್ಕೊಳ್ಳಲ್ಲ. ಒಂದು ವಿಶೇಷವಾಗಿ ಕಾಣುತ್ತಲ್ಲ ನಿಮಗೆ? ಇದನ್ನು ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ. ಮೊದಲು ನಾನು ನನ್ನ ದೇಹದ ಜೊತೆ ಮಾತನಾಡುವುದನ್ನು ಕಲಿಯಬೇಕು. ಇದೊಂದು ಅದ್ಭುತವಾದ ಧ್ಯಾನ. ನೀವೇನು ಮಾಡಬೇಕಪ್ಪ, ಒಂದು ಪ್ರಶಾಂತವಾದ ಸ್ಥಳದಲ್ಲಿ ಕೂತ್ಕೋಬೇಕು. ಸಾಧ್ಯ ಆದರೆ ಪ್ರಕೃತಿನಲ್ಲಿ ಗಿಡ ಮರಗಳಿರ್ತಕ್ಕಂಥ ಜಾಗದಲ್ಲಿ, ಮನೆಯಲ್ಲಾದರೆ ತುಂಬ ಸೈಲೆಂಟಾಗಿರಬೇಕು. ಅಲ್ಲಿ ಮೊದಲು ನೀವು ಕುಳಿತುಕೊಳ್ಳಿ, ಆರಾಮಾಗಿ ಕುಳಿತುಕೊಳ್ಳಿ. ಗೋಡೆಗೆ ಹೊರ್ಕೊಂಡು ಕಂಫರ್ಟಬಲ್ ಕುಳಿತುಕೊಂಡು ನನ್ನ ದೇಹವನ್ನು ನಾನು ಅರ್ಥ ಮಾಡ್ಕೋತಾ ಇದ್ದೀನಿ ಅಂತ ಮನಸ್ಸಲ್ಲಿ ಅಂದ್ಕೊಂಡು ಪ್ರೀತಿಯಿಂದ ಆರಾಮಾಗಿ ಕುಳಿತುಕೊಳ್ಳಿ. ಕಣ್ಣು ಮುಚ್ಕೊಳ್ಳಿ. ಕಣ್ಣು ಮುಚ್ಕೊಂಡು ನಿಮ್ಮ ದೇಹದ ಬಗ್ಗೆ ಯೋಚನೆ ಮಾಡಿ. ತಲೆಯಿಂದ ಹಿಡಿದು ಕಾಲಿನವರೆಗೆ ಎಲ್ಲ ಅಂಗಗಳು ಸರಿಯಾಗಿವೆ. ನಾನು ಕುಂಟ ಅಲ್ಲ, ನಾನು ಕುರುಡ ಅಲ್ಲ, ಎಲ್ಲ ಕಿವಿ ಕೇಳಿಸ್ತಾ ಇದೆ. ನಾನು ಕುರುಡಾಗಿರೋ ಎಷ್ಟು ಕಷ್ಟ ಆಗಿತ್ತು, ಎಲ್ಲ ಅಂಗಗಳು ಸರಿಯಾಗಿವೆ ಅನ್ನೋದು ಮೊದಲು ಚೆಕ್ ಮಾಡ್ಕೊಳ್ಳಿ ಕಣ್ಣು ಮುಚ್ಕೊಂಡು. ಸೊ ಪ್ರಕೃತಿ ದತ್ತವಾಗಿ ತಂದೆ ತಾಯಿಗಳಿಂದ ಬಂದಿರತಕ್ಕಂಥ ಈ ದೇಹವನ್ನು ನೀವು ಗಮನಿಸಿ. ಈ ದೇಹವನ್ನು ನಾನು ಎಷ್ಟು ಪ್ರೀತಿಸ್ತಾ ಇದ್ದೀನಿ, ಈ ದೇಹಕ್ಕೆ ಎಷ್ಟು ಕೇರ್ ಮಾಡ್ತಾ ಇದ್ದೀನಿ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ. ಕಣ್ಣು ಮುಚ್ಕೊಂಡು ಆರಾಮವಾಗಿ ಹಾಗೇ ಯೋಚನೆ ಮಾಡ್ತಾ ಹೋಗಿ. ಈ ದೇಹಕ್ಕೆ ಏನೇನು ಬೇಕು? ಮೊದಲು ಈ ದೇಹಕ್ಕೆ ಆಹಾರ ಬೇಕು. ಯಾವ ಆಹಾರ ಈ ದೇಹಕ್ಕೆ ಶ್ರೇಷ್ಠ ಅನ್ನೋದ್ರ ಬಗ್ಗೆ ನಾನು ಎಷ್ಟು ತಿಳ್ಕೊಂಡಿದ್ದೀನಿ ಅಂತ ನೀವು ಯೋಚನೆ ಮಾಡಿ. ಈ ದೇಹ ನಿಂತಿರೋದೇ ಆಹಾರದಿಂದ. ಸೊ ಆಹಾರವನ್ನು ಯಾವ ಆಹಾರವನ್ನು ಹೇಗೆ ಕೊಡಬೇಕು, ಏನನ್ನು ತಿನ್ನಬೇಕು, ಎಷ್ಟನ್ನು ತಿನ್ನಬೇಕು, ಯಾಕೆ ತಿನ್ನಬೇಕು ಅನ್ನೋದ್ರ ಬಗ್ಗೆ ನಾನು ತಿಳ್ಕೊಂಡಿದ್ದೀನ? ನಾನು ತಿನ್ನುವ ಆಹಾರ ಎಷ್ಟು ಸೊಗಸಾಗಿದೆ, ಎಷ್ಟು ಖುಷಿಯನ್ನು ಕೊಡ್ತಾ ಇದೆ ಅಂತ ನೀವು ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ? ಆಹಾರದ ಬಗ್ಗೆ. ಒಂದೊಂದು ಆಹಾರವನ್ನು ಸೇವನೆ ಮಾಡಿದಾಗ ನಮ್ಮ ದೇಹ ತುಂಬ ಖುಷಿ ಪಡುತ್ತೆ ಮತ್ತು ಆರೋಗ್ಯಕರವಾಗಿರುತ್ತೆ. ತಿಂದಾಗಲೇ ನಿಮ್ಮ ದೇಹ ಹೇಳುತ್ತೆ ಇಸ್ ಕಂಫರ್ಟಬಲ್ ಅಂತ. ಅತಿಯಾದ ಖಾರ ತಿಂದಾಗ ಹೇಗೆ ನಮ್ಮ ಬಾಯಿನಲ್ಲಿ ಖಾರ ಆಗಿ ಕಣ್ಣಲ್ಲೆಲ್ಲ ನೀರು ಬರುತ್ತೋ, ಹಾಗೆ ಯಾವ ರೀತಿಯಾದ ಆಹಾರಗಳು ನನ್ನ ದೇಹಕ್ಕೆ ಹೊಂದುತ್ತಿಲ್ಲ. ಆಹಾರವನ್ನು ಸೇವಿಸುವಾಗ ನನ್ನ ಮನಸ್ಥಿತಿ ಹೇಗಿತ್ತು? ನನ್ನ ತುಂಬ ಖುಷಿಯಿಂದ ಈ ಆಹಾರವನ್ನು ಸೇವನೆ ಮಾಡ್ತಾ ಇದ್ದೀನಾ? ತುಂಬ ಖುಷಿಯಿಂದ ಆಹಾರವನ್ನು ನಾನು ಪ್ರಿಪೇರ್ ಮಾಡ್ತಿದ್ದೀನಾ? ಒಂದು ಹೋಟೆಲ್ಗೆ ಹೋಗಿ ತಿನ್ಕೊಂಬರ್ತೀರಾ, ಅಲ್ಲಿ ಪರಿಸರ ಹೇಗಿರುತ್ತೆ, ಅಲ್ಲಿ ಗಲಾಟೆ ಹೇಗಿರುತ್ತೆ, ಅಲ್ಲಿ ಎಷ್ಟು ಕ್ಲೀನಾಗಿರುತ್ತೆ, ಎಷ್ಟು ರುಚಿಯಾಗಿರುತ್ತೆ, ಎಷ್ಟು ಫ್ರೆಶ್ ಆಗಿರುತ್ತೆ, ಯಾವುದನ್ನು ನೀವು ತಿಂದ್ರಿ, ಅದು ಹೇಗಿತ್ತು ಅನ್ನೋದ್ರ ಬಗ್ಗೆ ನಾನು ಯೋಚನೆ ಮಾಡಿದ್ದೀನ? ಸೊ ಆಹಾರ ಇಸ್ ಅಲ್ಟಿಮೇಟ್. ಎಲ್ಲರೂ ಊಟಕ್ಕೋಸ್ಕರನೇ, ಉದರ ನಿಮಿತ್ತಂ ಬಹುಕೃತ ವೇಷಂ ಅಂತೀವಿ. ಈ ಆಹಾರಕ್ಕೋಸ್ಕರ ಎಷ್ಟೊಂದು ವೇಷ ಹಾಕ್ತಾರೆ. ಇಂಥ ಆಹಾರವನ್ನು, ಸರಳವಾದ ಆಹಾರದಿಂದ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದರ ಬಗ್ಗೆ ನಾನು ಎಷ್ಟು ಯೋಚನೆ ಮಾಡಿದ್ದೀನಿ, ಎಷ್ಟು ಅಧ್ಯಯನ ಮಾಡಿದ್ದೀನಿ, ಎಷ್ಟು ಜನಗಳ ಹತ್ರ ಕೇಳಿ ನಾನು ತಿಳ್ಕೊಂಡಿದ್ದೀನಿ ಅಂತ ನೀವು ಧ್ಯಾನ ಮಾಡಬೇಕು. ಬಿಕಾಸ್ ಆಹಾರನೇ
ತುಂಬ ಮುಖ್ಯ. ನಮ್ಮ ಅಪ್ಪ ಅಮ್ಮ ಏನು ತಿಂತಾಯಿದ್ರು, ನಾನೇನು ತಿನ್ಕೊಂಡು ನಾನು ಬೆಳೀತಾ ಇದ್ದೀನಿ, ಆಹಾರ ನನಗೆ ಕಂಫರ್ಟಬಲ್ ಆಗಿದೆಯಾ ಅಥವಾ ನಾನು ಆಹಾರವನ್ನು ಬದಲಾಯಿಸ್ಬಿಟ್ನ ಮಧ್ಯದಲ್ಲಿ, ಆಹಾರದಿಂದ ನನಗೆ ಯಾವುದಾದ್ರೂ ರೋಗ ಬಂದಿದೆಯಾ, ಆಹಾರದಿಂದ ಯಾವುದಾದ್ರು ರೋಗ ಹೋಗಿದೆಯಾ, ಈ ರೀತಿ ಕುಳಿತುಕೊಂಡು ನೀವು ಯೋಚನೆ ಮಾಡ್ತಾ ಇರಬೇಕು, ಕಣ್ಣು ಮುಚ್ಚಿಕೊಂಡು ದೇಹದ ಬಗ್ಗೆ. ಸೊ ಇದು ತುಂಬ ವಿಸ್ತಾರವಾದ ಚಿಂತನೆ. ಅದ್ರ ಬಗ್ಗೆ ನಾನು ಪದೇ ಪದೇ ಯೋಚನೆ ಮಾಡ್ತಾ ಹೋದಾಗ ಯಾವುದು ಒಳ್ಳೆಯ ಆಹಾರ, ಯಾವುದು ಕೆಟ್ಟ ಆಹಾರ, ಯಾವಾಗ ತಿನ್ನಬೇಕು, ಎಷ್ಟು ತಿನ್ನಬೇಕು ಅನ್ನೋದು ಗೊತ್ತಾಗುತ್ತೆ. ಸೊ ಆಹಾರ ಆದಮೇಲೆ ನನ್ನ ದೇಹಕ್ಕೆ ಏನು ಬೇಕು, ಆ ಆಹಾರವನ್ನು ರಕ್ತಗತ ಮಾಡಲು, ದೇಹಕ್ಕೆ ಶಕ್ತಿಯನ್ನು ಒದಗಿಸಲು ಅದಕ್ಕೆ ನಾನು ವ್ಯಾಯಾಮ ಮಾಡಬೇಕು, ನಾನು ಕೆಲಸ ಮಾಡಬೇಕು. ನಾನು ತುಂಬ ಕೆಲಸ ಮಾಡಿದಾಗ ನನಗೆ ಶಕ್ತಿ ಬೇಕು. ಆಹಾರದಿಂದ ಶಕ್ತಿ ಸಿಕ್ಕಿಲ್ಲ ಆದರೆ ನನಗೆ ಕೇವಲ ನಡೆಯೋಕ್ಕೂ ಆಗೋದಿಲ್ಲ. ಅಂಥ ಅದ್ಭುತವಾದ ಶಕ್ತಿಯನ್ನು ಅತಿಯಾಗಿ ಸೇವನೆ ಮಾಡಿದ್ರೆ ನಾನು ಕರಗಿಸ್ತಾ ಇದ್ದೀನ? ಆಹಾರ ಹಿತವಾಗಿ ಮಿತವಾಗಿ ನಾನು ಸೇವನೆ ಮಾಡಿದ್ದೀನ? ಅಕಸ್ಮಾತ್ ಅತಿಯಾಗಿದ್ದರೆ ಅದನ್ನು ನಾನು ಕರಗಿಸ್ತಾ ಇದ್ದೀನ? ನನ್ನ ದೇಹಕ್ಕೆ ನಿರಂತರವಾದ ವ್ಯಾಯಾಮ ಕೆಲಸ ನಾನು ಮಾಡ್ತಾ ಇದ್ದೀನ? ಆ ಕೆಲಸವನ್ನು ನಾನು ಅನುಭವಿಸ್ತಾ ಇದ್ದೀನ? ಕೆಲಸ ನನಗೆ ಖುಷಿ ಕೊಡ್ತಾ ಇದೆಯಾ? ನನ್ನ ದೇಹ ಆ ಕೆಲಸವನ್ನು ಇಷ್ಟಪಡ್ತಾ ಇದೆಯಾ? ಹೀಗೆ ನೀವು ಯೋಚನೆ ಮಾಡ್ತಾ ಹೋಗಿ ಆಗ ನಿನ್ನ ದೇಹಕ್ಕೆ ಯಾವ ರೀತಿಯಾದ ವ್ಯಾಯಾಮ ಬೇಕು ಅಂತ ಗೊತ್ತಾಗುತ್ತೆ. ಯಾಕೆಂದರೆ ನನ್ನ ದೇಹದ ಜೊತೆ ನಾನು ಮಾತಾಡೇ ಇಲ್ಲ. ಸೊ ಆಹಾರ ಆದಮೇಲೆ, ಕೆಲಸ ಎಲ್ಲ ಆದಮೇಲೆ ನನ್ನ ದೇಹಕ್ಕೆ ಮುಖ್ಯವಾಗಿ ವಿಶ್ರಾಂತಿ ಬೇಕು. ಪ್ರಕೃತಿ ನಿಯಮದಲ್ಲಿ ರಾತ್ರಿ ಕೊಟ್ಟಿದೆ, ಪ್ರಕೃತಿ ಸೃಷ್ಟಿ. ನಾನು ಚೆನ್ನಾಗಿ ನನ್ನ ದೇಹಕ್ಕೆ ವಿಶ್ರಾಂತಿಯನ್ನು ಒದಗಿಸಬೇಕು, ಕಣ್ತುಂಬ ನಿದ್ರೆ ಮಾಡಬೇಕು. ಕಣ್ತುಂಬ ನಿದ್ರೆ ಯಾವಾಗ ಬರುತ್ತೆ ಅಂದರೆ ಒಳ್ಳೆ ಆಹಾರ ಪದ್ಧತಿ, ಒಳ್ಳೆ ವ್ಯಾಯಾಮ ಇದ್ದಾಗ, ದೇಹದ ಕಡೆ ಗಮನ ಹರಿಸಿದಾಗ ನಿಮಗೆ ನಿದ್ರೆಯ ಮಹತ್ವ ಗೊತ್ತಾಗುತ್ತೆ. ರಾತ್ರಿ ಸಂಪೂರ್ಣವಾಗಿ ನೆಮ್ಮದಿಯಾಗಿ ನಿದ್ರೆ ಮಾಡಿ ಎದ್ದಾಗ ಬೆಳಗ್ಗೆ ಮನಸ್ಸು ಆನಂದವಾಗಿರುತ್ತೆ. ಸೊ ನಾನು ನಿದ್ರೆ ಮಾಡ್ತಾ ಇದ್ದೀನ? ಎಷ್ಟು ಗಂಟೆ ನಾನು ನಿದ್ರೆ ಮಾಡಬೇಕು? ಯಾವಾಗ ಯಾವ ರೀತಿಯಾದ ನಿದ್ರೆ ಮಾಡಿದಾಗ ನನ್ನ ದೇಹ ಹೇಗಿತ್ತು, ಎಷ್ಟು ಲವಲವಿಕೆಯಿಂದ ಕೂಡಿತ್ತು, ಮನಸ್ಸು ಎಷ್ಟು ಚೆನ್ನಾಗಿತ್ತು ಅನ್ನೋದ್ರ ಬಗ್ಗೆ ಕಣ್ಣು ಮುಚ್ಕೊಂಡು ಹಾಗೇ ಯೋಚನೆ ಮಾಡಿ. ಎಷ್ಟು ಗಂಟೆ ನನ್ನ ದೇಹಕ್ಕೆ ನಿದ್ರೆ ಬೇಕು, ನನ್ನ ಮನಸ್ಸಿಗೆ ನಿದ್ರೆ ಬೇಕು, ವಿಶ್ರಾಂತಿ ಬೇಕು ಅಂತ ನಿದ್ರೆಯ ಬಗ್ಗೆ ಧ್ಯಾನ ಮಾಡಿ. ಆಗ ನೀನು ನಿದ್ರೆ ಎಲ್ಲಿ ವೇಸ್ಟ್ ಮಾಡ್ತಾ ಇದ್ದೀಯಾ? ಅನ್ನೆಸರಿ ವಿಷಯಗಳಿಗೆ ಈಗಿನ ಕಾಲಘಟ್ಟದಲ್ಲಿ, ವೈಜ್ಞಾನಿಕವಾದ ಯುಗದಲ್ಲಿ ನಾವು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತೀವಿ. ಟಿ ವಿ ಮುಂದೆ ಕುಳಿತುಕೊಂಡು ಅಥವಾ ಮೊಬೈಲ್ ನೋಡಿಕೊಂಡು ಅಥವಾ ಇಲ್ಲ ಸಲ್ಲದ ವಿಚಾರಗಳ ಬಗ್ಗೆ ನಾವು ಫೋನಲ್ಲಿ ಮಾತಾಡಿಕೊಂಡು ನನ್ನ ಅಮೂಲ್ಯವಾದ ಕಾಲವನ್ನು ಹಾಳು ಮಾಡ್ತಾ ಇದ್ದೀನಿ. ಅದನ್ನು ನಾನು ಹೇಗೆ ಉಪಯೋಗಿಸ್ಕೋಬೇಕು, ಒಂದು 6ರಿಂದ 8 ಗಂಟೆ ನಾನು ಎಷ್ಟು ಸೊಗಸಾಗಿ ನಿದ್ರೆ ಮಾಡಬೇಕು ಅಂತ ಅದರ ಬಗ್ಗೆ ಧ್ಯಾನ ಮಾಡಬೇಕು ನೀವು. ಆಗ ನಿನ್ನ ದೇಹವನ್ನು ನೀನು ತುಂಬ ಪ್ರೀತಿಸ್ತಾ ಇದ್ದೀಯಾ ಅಂತ ಅರ್ಥ ಆಗುತ್ತೆ. ದೇಹದ ಜೊತೆ ನೀನು ಮಾತಾಡ್ತಾ ಇದೆಯಾ ಅಂತ ಅರ್ಥ ಆಗುತ್ತೆ. ದೇಹದ ಸಂವೇದನೆಗಳು ನಿನಗೆ ಅರ್ಥ ಆದಾಗ ಆಗ ದೇಹಕ್ಕೆ ಖುಷಿಯಾಗುತ್ತೆ. ನನ್ನವರು ನನ್ನ ಜೊತೆಯಲ್ಲಿ ಇದ್ದಾರೆ ಅಂತ ಆತ್ಮ ಮಾತಾಡೋಕ್ಕೆ ಪ್ರಾರಂಭ ಮಾಡುತ್ತೆ. ಯಾವುದು ಸರಿ, ಯಾವುದು ತಪ್ಪು ಅಂತ ಅದು ಹೇಳಕ್ಕೆ ಸ್ಟಾರ್ಟ್ ಮಾಡುತ್ತೆ. ಯಾವಾಗ ನಿನ್ನ ದೇಹದ ಜೊತೆಯಲ್ಲಿ ನೀನಿದ್ದಾಗ ಅದು ಮಾತಾಡೋಕ್ಕೆ ಶುರು ಮಾಡುತ್ತೆ. ಮೊದಲನೇ ಸಲ ನೀವೊಂದು ಸಿಗರೇಟ್ ಸೇದಿದ್ರೆ ಸೇದಕ್ಕಾಗಲ್ಲ, ಕೆಮ್ಮು ಬರುತ್ತೆ. ಅದು ನನ್ನ ದೇಹಕ್ಕೆ ಬೇಕಾಗಿಲ್ಲ ಅಂತ ನನ್ನ ದೇಹ ಹೇಳ್ತಾ ಇದೆ. ಯಾವುದನ್ನಾಗಿ ಯಾವುದೇ ಒಂದು ಕೆಟ್ಟದ್ದು ಮೊದಲನೇ ಸಲ ಮಾಡಿ ದೇಹ ಅದನ್ನು ರಿಜೆಕ್ಟ್ ಮಾಡುತ್ತೆ. ಆ ಸಂವೇದನೆಗಳನ್ನು ಗುರುತಿಸಿದ್ರೆ ಆಗ ನನ್ನ ದೇಹ ಸ್ಪಂದಿಸುತ್ತೆ. ಸೊ ದೇಹದ ಸಂವೇದನೆ ಗುರುಸು ಕಲ್ತ್ರೆ ನಿಮಗೆ ಕರೆಕ್ಟಾಗಿ ಗೊತ್ತಾಗ್ಬಿಡುತ್ತೆ. ಇಂಥ ಊಟ ಅಂತ ಮಾಡಿದಾಗ ಇದು ನನಗೆ ಸೆಟ್ ಆಗಲ್ಲ ಅನ್ನೋದು ಗೊತ್ತಾಗ್ಬಿಡುತ್ತೆ ನಿಮಗೆ. ಯಾಕೆಂದರೆ ನಾವು ದೇಹವನ್ನು ಪ್ರೀತಿಸಿಲ್ಲ, ದೇಹದ ಜೊತೆ ನಾವು ಮಾತಾಡಿಲ್ಲ. ಅದಕ್ಕೆ ಎಷ್ಟೋ ಕಾಯಿಲೆಗಳು ಬರುತ್ತೆ. ಈ ಕಾಯಿಲೆಗಳಿಂದ ಮುಕ್ತರಾಗಬೇಕಾದ್ರೆ ಈ ಧ್ಯಾನವನ್ನು ಮಾಡಿ, ಈ ದಿಶೆಯಲ್ಲಿ ಚಿಂತನೆ ಮಾಡಿ, ಈ ವಿಡಿಯೋನ ಒಂದು 2-3 ಸರಿ ಕೇಳಿ ಧ್ಯಾನಕ್ಕೆ ಕುಳಿತುಕೊಳ್ಳಿ.
ಕಣ್ಣು ಮುಚ್ಕೊಂಡು ನಾನು ಹೇಳಿರ್ತಕ್ಕಂಥ ಎಲ್ಲ ವಿಚಾರಗಳನ್ನು ಮನನ ಮಾಡಿಕೊಂಡು ಗಮನ ಹರಿಸಿ ಅದೇ ರೀತಿ ಧ್ಯಾನ ಮಾಡಿ, ಆಗ ನೋಡಿ ಎಷ್ಟೋ ಸಮಸ್ಯೆಗಳು ಕಣ್ಮರೆ ಆಗ್ತವೆ. ಅರ್ಥ ಆಗ್ತಿದೆಯಾ? ಇನ್ನು ಉಳಿದ ವಿಚಾರಗಳನ್ನು ನೆಕ್ಸ್ಟ್ ಎಪಿಸೋಡಲ್ಲಿ ಹೇಳ್ತೀನಿ. ಮನಸ್ಸಿನ ಜೊತೆ ಹೇಗೆ ಮಾತಾಡಬೇಕು, ಬುದ್ಧಿಯ ಜೊತೆ ನಾನು ಹೇಗೆ ಮಾತಾಡಬೇಕು, ನೆನಪಿನ ಜೊತೆ ನಾನು ಹೇಗೆ ಮಾತಾಡಬೇಕು, ಅಹಂಕಾರ ಜೊತೆ ನಾನು ಹೇಗೆ ಮಾತಾಡಬೇಕು, ಖುಷಿಯನ್ನು ಆನಂದವನ್ನು ಹೇಗೆ ಅನುಭವಿಸ್ಬೇಕು ಅಂತ ನೆಕ್ಸ್ಟ್ ಎಪಿಸೋಡ್ಗಳಲ್ಲಿ 1 by 1 ಹೇಳ್ತೀನಿ. ಈ ದಿನ ದೇಹದ ಜೊತೆ ಮಾತಾಡಿದ್ವಿ, ಮುಂದೊಂದು ದಿನ ಪ್ರಾಣದ ಜೊತೆ ಮಾತಾಡೋಣ. ಓಕೆ? ಅಂತರ್ಮುಖಿ ಸದಾ ಸುಖಿ. ಥ್ಯಾಂಕ್ ಯು.